ಬಂದಿರೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾಯಿತು. ನಾವು ರಾತ್ರಿ 12 ಗಂಟೆಗೆ ಬಂದಿದ್ದೀವಿ. ಹೈಕಮಾಂಡ್ನವ್ರು ರಾಜೀನಾಮೆ ಕೊಡಬೇಕು ಅಂತ ಆದೇಶ ಆಗೋದು ಅಂತ ಇದರಲ್ಲಿ ಬಂದು, ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಬಸವಣ್ಣವರ ಆದಿಯಾಗಿ ಸರ್ವರನ್ನು ಸಮನಾಗಿ ಕಂಡಂಥ ಏಕಾಏಕ ಒಬ್ಬ ನಾಯಕ ಅಂತಂದರೆ ಸಿದ್ದರಾಮಯ್ಯನವರು SC STಗಳಿಗೆ ಬಡವರಿಗೆ ಬಗ್ಗರಿಗಳಿಗೆ ಸಹ ಇವತ್ತು ಅನ್ನಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಭಾಗ್ಯ ಕೊಟ್ಟಿದ್ದಾರೆ. ಮತ್ತು ಬಸ್ಗಳಿಗೆ ಸಹ ಮಹಿಳೆಯರು ಕೂಡ ಸಮನಾಗಿರಬೇಕು ಅಂತ ಮಹಿಳೆಯರಿಗೆ ಬಸ್ ಫ್ರೀಯಾಗಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದಾರೆ. ಅಂದರೆ ಸರ್ ಇವತ್ತು ನಮ್ಮ ಐಯಿಂದ ಒಂದು ಒಗ್ಗಟ್ಟಿದೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಅಂತಂದರೆ ಒಂದು ಶಕ್ತಿ, ಕರ್ನಾಟಕದಲ್ಲಿ ಒಂದು ಶಕ್ತಿ ಸರ್. ಅಂಥ ಒಂದು ಶಕ್ತಿಯನ್ನೇ ಇವತ್ತು ಇವರು ಹೈಕಮಾಂಡ್ನವರು ರಾಜೀನಾಮೆ ಕೊಡಿಸ್ಬಿಟ್ರೆ ನಾವು ಐಯಿಂದ ಒಗ್ಗಟ್ಟ ಹೊಡೆದೈತದೆ ಸರ್. ಇವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಾಗಲೇ ನೆಕ್ಸ್ಟ್ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತವೆ, ಚುನಾವಣೆ ಬರ್ತವೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲ್ಲ ಬರ್ತವೆ. ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡದೇನೆ ಅವ್ರನ್ನ ನೇತೃತ್ವದಲ್ಲಿ ನಡ್ಕೊಂಡು ಹೋದ್ರೆ ಸರ್ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲೂ ಜನ ಕೈ ಹಿಡಿತಾರೆ ಸರ್. ಇವತ್ತು ಸಿದ್ದರಾಮಯ್ಯನವರೇನಾದ್ರು ರಾಜೀನಾಮೆ ಕೊಟ್ಟರೆ SC ST ಹಿಂದುಳಿದ ವರ್ಗ OBC ಈ ಎಲ್ಲ ಐಯಿಂದ ಒಗ್ಗಟ್ಟು ಹೊಡೆದೈತೆ. ಬರುವ ಚುನಾವಣೆಗಳಲ್ಲಿ ತುಂಬ ಕಷ್ಟ ಆಯ್ತದೆ ಸಿದ್ದರಾಮಯ್ಯ ಸರ್. ನಮ್ಗೆ ಕೇಳಿದ ತಕ್ಷಣ ಆತಂಕ ಆಯಿತು ಸರ್. ದಿಢೀರಂತ ಮಾಹಿತಿನೇ ಇಲ್ಲ ಸರ್ ನಮಗೆ. ದಿಢೀರಂತ ನಮಗೆ ನೆನೆ ಗೊತ್ತಾದ ತಕ್ಷಣ ನೆನೆ ಬಂದಿದ್ದೀವಿ ಎಲ್ಲ. ನಮ್ಮ ಮಾಣ ಕ್ಷೇತ್ರದ ಸುಮಾರು ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದೀವಿ. ನಮ್ಮ ನಾಯಕರು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಏನು ಸರ್ ಇದು ಭಾರಿ ದೊಡ್ಡ ಅನ್ಯಾಯ ಕರ್ನಾಟಕದಲ್ಲಿ. ಸರ್ DCM ಮಾಡೋದು ಇರಲಿ ಸರ್, ನಮಗೆ ಸಿದ್ದರಾಮಯ್ಯನವರು ಮುಂದುವರಿಬೇಕು. 2 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಕೊಟ್ಟಂಥವ್ರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಹಲವಾರು ಭಾಗ್ಯಗಳನ್ನ ಈಡೇರಿಸ್ತವ್ರು, ಕೊಟ್ಟ ಭರವಸೆನ ಈಡೇರಿಸ್ತವ್ರು ಅಂತಂದರೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಒಂದು ಐಯಿಂದ ಶಕ್ತಿ ಇದೆ ಅವರಿಂದ. ನಾವೆಲ್ಲ ಅವರ ಶಕ್ತಿ ಅವರಿಂದ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದ್ರು ಇವರೇನಾದ್ರು ರಾಜೀನಾಮೆ ಪಡೆದ್ರೆ ಸಹ ಹೈಕಮಾಂಡ್ ಅವರು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ತುಂಬ ಕಷ್ಟ ಆಯಿತು, ಹೊಡೆತ ಬೀಳುತ್ತದೆ. ಐಯಿಂದ ಒಗ್ಗಟ್ಟು ಹೊಡೆದೈತಿದೆ ಸರ್, ಹೊಡೆದೈತೆ. ಮುಂದಿನ ದಿನದಲ್ಲಿ ಮಾನ್ಯ ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರಾಗ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು ದಯಮಾಡಿ ರಾಜೀನಾಮೆ ಕೊಡಬಾರ್ದಂತಲೇ ಇವ್ರಿಗೆ ಮೆಸೇಜ್ ಹಾಕಿ ರಾಜ್ಯದಲ್ಲಿ ಅಲ್ಲಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ವಿ ಸರ್. ಮುಂದಿನ ದಿನದಲ್ಲಿ ಏನಾದ್ರು ಸಿದ್ದರಾಮಯ್ಯನವರು ರಾಜೀನಾಮೆ ತಗೊಂಡ್ರು ಸರ್ ಮುಂದಿನ ದಿನಗಳಲ್ಲಿ 28 ಚುನಾವಣೆಗೆ ಬಹುಮತ ತಗೊಳ್ಳೋದು ಕಾಂಗ್ರೆಸ್ಸಿಂದ ಕಷ್ಟ ಆಯಿತು. ವರ್ಣ ಕ್ಷೇತ್ರದಿಂದ ಬಂದಿರೋದು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾಯಿತು. ನಾವು ರಾತ್ರಿ 12 ಗಂಟೆಗೆ ಬಂದಿದ್ದೀವಿ. ಹೈಕಮಾಂಡ್ನವ್ರು ರಾಜೀನಾಮೆ ಕೊಡಬೇಕು ಅಂತ ಆದೇಶ ಆಗೋದು ಅಂತ ಇದರಲ್ಲಿ ಬಂದು, ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದೊಡ್ಡ ಬಸವಣ್ಣವರ ಆದಿಯಾಗಿ ಸರ್ವರನ್ನು ಸಮನಾಗಿ ಕಂಡಂಥ ಏಕಾಏಕ ಒಬ್ಬ ನಾಯಕ ಅಂತಂದರೆ ಸಿದ್ದರಾಮಯ್ಯನವರು SC STಗಳಿಗೆ ಬಡವರಿಗೆ ಬಗ್ಗರಿಗಳಿಗೆ ಸಹ ಇವತ್ತು ಅನ್ನಭಾಗ್ಯಗಳನ್ನು ಕೊಟ್ಟಿದ್ದಾರೆ, ಭಾಗ್ಯ ಕೊಟ್ಟಿದ್ದಾರೆ. ಮತ್ತು ಬಸ್ಗಳಿಗೆ ಸಹ ಮಹಿಳೆಯರು ಕೂಡ ಸಮನಾಗಿರಬೇಕು ಅಂತ ಮಹಿಳೆಯರಿಗೆ ಬಸ್ ಫ್ರೀಯಾಗಿ ಕೊಟ್ಟಿದ್ದಾರೆ, ಗೃಹಲಕ್ಷ್ಮಿ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದಾರೆ. ಅಂದರೆ ಸರ್ ಇವತ್ತು ನಮ್ಮ ಐಯಿಂದ ಒಂದು ಒಗ್ಗಟ್ಟಿದೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯ ಅಂತಂದರೆ ಒಂದು ಶಕ್ತಿ, ಕರ್ನಾಟಕದಲ್ಲಿ ಒಂದು ಶಕ್ತಿ ಸರ್. ಅಂಥ ಒಂದು ಶಕ್ತಿಯನ್ನೇ ಇವತ್ತು ಇವರು ಹೈಕಮಾಂಡ್ನವರು ರಾಜೀನಾಮೆ ಕೊಡಿಸ್ಬಿಟ್ರೆ ನಾವು ಐಯಿಂದ ಒಗ್ಗಟ್ಟ ಹೊಡೆದೈತದೆ ಸರ್. ಇವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಾಗಲೇ ನೆಕ್ಸ್ಟ್ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತವೆ, ಚುನಾವಣೆ ಬರ್ತವೆ, ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತಿ ಎಲ್ಲ ಬರ್ತವೆ. ಸಿದ್ದರಾಮಯ್ಯ ಅವ್ರನ್ನ ರಾಜೀನಾಮೆ ಕೊಡದೇನೆ ಅವ್ರನ್ನ ನೇತೃತ್ವದಲ್ಲಿ ನಡ್ಕೊಂಡು ಹೋದ್ರೆ ಸರ್ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲೂ ಜನ ಕೈ ಹಿಡಿತಾರೆ ಸರ್. ಇವತ್ತು ಸಿದ್ದರಾಮಯ್ಯನವರೇನಾದ್ರು ರಾಜೀನಾಮೆ ಕೊಟ್ಟರೆ SC ST ಹಿಂದುಳಿದ ವರ್ಗ OBC ಈ ಎಲ್ಲ ಐಯಿಂದ ಒಗ್ಗಟ್ಟು ಹೊಡೆದೈತೆ. ಬರುವ ಚುನಾವಣೆಗಳಲ್ಲಿ ತುಂಬ ಕಷ್ಟ ಆಯ್ತದೆ ಸಿದ್ದರಾಮಯ್ಯ ಸರ್. ನಮ್ಗೆ ಕೇಳಿದ ತಕ್ಷಣ ಆತಂಕ ಆಯಿತು ಸರ್. ದಿಢೀರಂತ ಮಾಹಿತಿನೇ ಇಲ್ಲ ಸರ್ ನಮಗೆ. ದಿಢೀರಂತ ನಮಗೆ ನೆನೆ ಗೊತ್ತಾದ ತಕ್ಷಣ ನೆನೆ ಬಂದಿದ್ದೀವಿ ಎಲ್ಲ. ನಮ್ಮ ಮಾಣ ಕ್ಷೇತ್ರದ ಸುಮಾರು ನಮ್ಮ ಸ್ನೇಹಿತರುಗಳೆಲ್ಲ ಬಂದಿದ್ದೀವಿ. ನಮ್ಮ ನಾಯಕರು ರಾಜೀನಾಮೆ ಕೊಡ್ತಾರೆ ಅಂತಂದರೆ ಏನು ಸರ್ ಇದು ಭಾರಿ ದೊಡ್ಡ ಅನ್ಯಾಯ ಕರ್ನಾಟಕದಲ್ಲಿ. ಸರ್ DCM ಮಾಡೋದು ಇರಲಿ ಸರ್, ನಮಗೆ ಸಿದ್ದರಾಮಯ್ಯನವರು ಮುಂದುವರಿಬೇಕು. 2 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯ ಕೊಟ್ಟಂಥವ್ರು ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ ಹಲವಾರು ಭಾಗ್ಯಗಳನ್ನ ಈಡೇರಿಸ್ತವ್ರು, ಕೊಟ್ಟ ಭರವಸೆನ ಈಡೇರಿಸ್ತವ್ರು ಅಂತಂದರೆ ಕರ್ನಾಟಕದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹ ಒಂದು ಐಯಿಂದ ಶಕ್ತಿ ಇದೆ ಅವರಿಂದ. ನಾವೆಲ್ಲ ಅವರ ಶಕ್ತಿ ಅವರಿಂದ ನಾವು ಇದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದ್ರು ಇವರೇನಾದ್ರು ರಾಜೀನಾಮೆ ಪಡೆದ್ರೆ ಸಹ ಹೈಕಮಾಂಡ್ ಅವರು ಮುಂದಿನ ದಿನದಲ್ಲಿ ಕಾಂಗ್ರೆಸ್ಗೆ ತುಂಬ ಕಷ್ಟ ಆಯಿತು, ಹೊಡೆತ ಬೀಳುತ್ತದೆ. ಐಯಿಂದ ಒಗ್ಗಟ್ಟು ಹೊಡೆದೈತಿದೆ ಸರ್, ಹೊಡೆದೈತೆ. ಮುಂದಿನ ದಿನದಲ್ಲಿ ಮಾನ್ಯ ಹೈಕಮಾಂಡ್ನವರು ರಾಹುಲ್ ಗಾಂಧಿ ಅವರಾಗ್ಬೋದು,
ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಇವರು ದಯಮಾಡಿ ರಾಜೀನಾಮೆ ಕೊಡಬಾರ್ದಂತಲೇ ಇವ್ರಿಗೆ ಮೆಸೇಜ್ ಹಾಕಿ ರಾಜ್ಯದಲ್ಲಿ ಅಲ್ಲಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ಮುಂದಿನ ದಿನದಲ್ಲಿ ಏನಾದ್ರು ಸಿದ್ದರಾಮಯ್ಯನವರು ರಾಜೀನಾಮೆ ತಗೊಂಡ್ರೆ ಸರ್, ಮುಂದಿನ ದಿನಗಳಲ್ಲಿ 28 ಚುನಾವಣೆಗೆ ಬಹುಮತ ತಗೊಳ್ಳೋದು ಕಾಂಗ್ರೆಸ್ಸಿಂದ ಕಷ್ಟ ಆಯಿತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.